ಶೌಕತ್ ಕಾತರ್ಕಿ ಹಾಗೂ ಯಾಸೀನ್ ಸಾಬ್ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್. ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಸಂಘಕ್ಕೆ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಸಂಘಕ್ಕೆ ನೋಡ್ತಾ ಇದ್ದೀರಾ ಕರ್ನಾಟಕ ಘರ್ಜನೆ ನ್ಯೂಸ್. ವೀಕ್ಷಕರೇ, ಇವತ್ತು ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಸಮಸ್ಯೆಗಳು ಮತ್ತು ಬೇಡಿಕೆಗಳು ಈಡೇರಿಕೆಗಾಗಿ ದಿನಾಂಕ 10/2/2025 ರಿಂದ 2ನೇ ಹಂತದ ಅಧಿನಿಷ್ಠ ಮುಷ್ಕರಕ್ಕೆ ನೀಡುತ್ತಿರುವ ಬಗ್ಗೆ ಇವತ್ತು ತಲಾಟಿ ಅಧಿಕಾರಿಗಳಾದ ಅವರು ಸಂಘದ ಅಧ್ಯಕ್ಷರಾದ ನಾವು ಇವತ್ತು ಅವರು ಬೇಡಿಕೆಗಳು ಏನಿದಾವು ಅನ್ನೋದು ಇವತ್ತು ತಿಳ್ಕೊಳ್ಳಿಕ್ಕೆ ತಮ್ಮ ಮುಂದೆ ಹಾಜರಾಗಿದ್ದೀವಿ. ಬನ್ನಿ ಮಾತಾಡೋದು. 3-4 ತಿಂಗಳಿಂದಲೇ ನಾವು 1ನೇ ಹಂತದ ಮುಷ್ಕರವನ್ನು ಕೈಗೊಂಡಿದ್ವಿ. ಆವಾಗ ನಮ್ಮ ಸರ್ಕಾರ ಯಾವುದೇ ರೀತಿ ಆಶ್ವಾಸನೆಗಳನ್ನು ನೀಡಿ ಆ ಬೇಡಿಕೆಗಳನ್ನು ಈಡೇರಿಸಿಲ್ಲ. ಈ ಹಂತವಾಗಿ ನಾವು ಮತ್ತು ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ರಾಜ್ಯ ಸಂಘದಿಂದ ನಿರ್ದೇಶನ ಮೇರೆಗೆ 10ನೇ ತಾರೀಕಿಂದ ಇಲ್ಲಿವರೆಗೂ 4ನೇ ದಿನ ಮುಷ್ಕರ ನಡೀತಿದೆ. ಈ ವಿಚಾರವಾಗಿ ನಮ್ಮ ಮೂಲಭೂತ ಸೌಲಭ್ಯಗಳು ಹಾಗೂ ನಮ್ಮ ಹುದ್ದೆಯನ್ನು ತಾಂತ್ರಿಕ ಹುದ್ದೆಯನ್ನು ಮಾಡುವ ವಿಚಾರ ಮತ್ತು ನಮ್ಮ ಅಂತರ್ಜಲ ವರ್ಗಾವಣೆ ಮಾಡಬೇಕಾಗಿ ನಾವು ಸ್ಟ್ರೈಕ್ ಮಾಡ್ಕೊತಿದ್ವಿ. ಇವಷ್ಟು ಬೇಡಿಕೆ ಈಡೇರಿಸಲಿ ಮತ್ತು ಇದನ್ನು ಬಿಟ್ಟು ಬೇರೆ ರೀತಿ ಸರ್ಕಾರ ಯೋಚನೆ ಮಾಡೋದು ಬಿಟ್ಟು ನಮ್ಮ ಕರೆದು ಸಭೆ ಮಾಡಿ ಸಮಸ್ಯೆಗಳನ್ನು ಕೇಳೋ ವಿಚಾರ ಮಾಡಲಿ ಅಂತಂದು ನಮ್ಮ ಗದಗಿಂದ ಈ ಕರ್ನಾಟಕ ರಾಜ್ಯದ ಅಂತ ಐತೇನ್ರಿ ಹೋರಾಟ? ಏನು ನಿಮ್ಮ ಗದಗ ಸ್ಟೇಟ್ ಐತೇನ್ರಿ? ಕರ್ನಾಟಕ ರಾಜ್ಯ ಎಲ್ಲ ತಾಲೂಕು ಆಫೀಸಲ್ಲಿ ಬೇಡಿಕೆಗಳು ತಮ್ಮ ಎಷ್ಟಿದ್ದಾವೆ? ನಮ್ಮ ಬೇಡಿಕೆಗಳು 21 ಬೇಡಿಕೆಗಳಿದ್ದಾವೆ. ಅದರಲ್ಲಿ ಮೂಲಭೂತ ಬೇಡಿಕೆ ಆಫೀಸ್ ಇಲ್ಲ, ಕಚೇರಿ ಇಲ್ಲ, ಮತ್ತು ನಮ್ಮ ಡಿಪಾರ್ಟ್ಮೆಂಟಲ್ಲಿ ವರ್ಗಾವಣೆ ಅನ್ನೋದಿಲ್ಲ. ಯಾಕೆಂದರೆ ನಮ್ಮಲ್ಲೂ ನೌಕರರ ತಂದೆ ತಾಯಿ ಹಿರಿಯರು ಅವರ ಬೇರೆ ಜಿಲ್ಲೆಯಲ್ಲಿ ಬಿಟ್ಟು ಬೇರೆ ಕಡೆ ಬಂದು ಕೆಲಸ ಮಾಡ್ತಾಯಿದ್ದಾರೆ. ಅಂಥವ್ರಿಗೆ ಅಂತರ್ಜಲ ವರ್ಗಾವಣೆ ಮಾಡಿಕೊಟ್ರೆ ಇನ್ನೂ ಗುಣಮಟ್ಟದ ಸೇವೆಯನ್ನು ಒದಗಿಸೋಕ್ಕೆ ಸಾಧ್ಯವಾಗುತ್ತೆ ಸರ್. ಮತ್ತು ನಾವು ಕೇಳ್ತಾ ಇರೋದು ಈಗ ಸಾರ್ವಜನಿಕವಾಗಿ ಒಳ್ಳೆಯ ಸೇವೆ ನೀಡಬೇಕಂದ್ರೆ ನಾವು ಆ ರೀತಿ ಸೇವೆ ನೋಡೋಕ್ಕೆ ಸಾಧ್ಯ ಸ್ವಲ್ಪ ಕಷ್ಟಕರ ಆಗುತ್ತೆ. ನಮ್ಮ ವಿಚಾರಕ್ಕೆ ನಾವು ಕೇಳ್ತಾ ಇಲ್ಲ, ಬೇಡಿಕೆ ಸಾರ್ವಜನಿಕವಾಗಿ ಕೇಳ್ತಾ